ಆತ್ಮೀಯ ವೀಕ್ಷಕರೇ, ಜ್ಞಾನಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ವಾತಿ ಮಳೆಯ ಮಹತ್ವವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ಲೈಕಾನನ್ನು ಒತ್ತುವುದರ ಮೂಲಕ ಮುಂದಿನ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಿರಿ. ಸ್ವಾತಿ ಮಳೆಯ ಮಹತ್ವದ ವಿಶೇಷ ಮಾಹಿತಿಯನ್ನು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಬಣ್ಣದ ಗೆಜ್ಜೆ ಕನ್ನಡ ಚಲನಚಿತ್ರದಲ್ಲಿ ಹಂಸಲೇಖರವರು ಸಾಹಿತ್ಯ ಬರೆದು ಸಂಗೀತ ನೀಡಿರುವ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಕಂಠಸಿರಿಯಲ್ಲಿ ಆ ಒಂದು ಹಾಡನ್ನು ಕೇಳುವುದೇ ಒಂದು ರೋಮಾಂಚನಕಾರಿಯಾದ ಅನುಭವವಾಗಿದೆ. ಆ ಹಾಡು ಯಾವುದು ಅಂತ ನಿಮ್ಮ ಗಮನಕ್ಕೆ ಈಗ ಬರ್ತಾ ಇರ್ಬೋದು. ಅದರ ಒಂದು ತುಣುಕನ್ನು ಕೇಳ್ಕೊಂಡು ಬರೋಣ ಬನ್ನಿ. ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ಧರೆಗಿಳಿಯೇ. ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ಧರೆಗಿಳಿಯೇ. ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರೇ ಸರಸರನಿ, ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಧುಮುಕೆ ಮಿರಮಿರನಿ. ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲ ಮೆಲ್ಲನೆ ಧರೆಗಿಳಿಯೇ. ಹಾಡನ್ನು ಎಂಜಾಯ್ ಮಾಡಿದಿರಿ ಅಂದ್ಕೊಂಡಿದ್ದೀನಿ. ಸ್ವಾತಿ ಎಂಬ ಪದ ಸಂಸ್ಕೃತದ ಸು ಮತ್ತು ಅತಿ ಎಂಬ ಎರಡು ಪದಗಳಿಂದ ಬಂದದ್ದಾಗಿದೆ. ಸು ಎಂದರೆ ಒಳ್ಳೆಯತನ, ಅತಿ ಎಂದರೆ ವಿಪರೀತ, ಅಂದರೆ ಒಳ್ಳೆಯತನದ ವಿಪರೀತ ಅಥವಾ ವಿಪರೀತವಾದ ಒಳ್ಳೆಯತನ ಎಂದರ್ಥ. ಸ್ವಾತಿ ಎಂಬ ಪದದ ಅರ್ಥವೇ ಒಳ್ಳೆಯತನ ಎಂದು ನೀಡುವುದರಿಂದ ಸ್ವಾತಿ ನಕ್ಷತ್ರದಲ್ಲಿ ಬರತಕ್ಕಂತಹ ಸ್ವಾತಿ ಮಳೆ ತುಂಬ ಒಳ್ಳೆಯ ಗುಣಗಳನ್ನು ಹೊಂದಿದೆ. ಸ್ವಾತಿ ಮಳೆ ಪ್ರಾರಂಭವಾಗುವುದು ನೈಋತ್ಯ ಮಾರುತಗಳ ನಿರ್ಗಮನದ ಕಾಲ ಮತ್ತು ಈಶಾನ್ಯ ಮಾರುತಗಳ ಆಗಮನದ ಕಾಲದ ಒಂದು ವಿಶೇಷವಾದ ಸುಸಂದರ್ಭದಲ್ಲಿ. ಇದನ್ನು ಪರ್ವಕಾಲ ಅಂತಲೇ ಹೇಳಬಹುದು. ಈ ಸಮಯದಲ್ಲಿ ಪ್ರಕೃತಿ ತುಂಬ ಶಾಂತವಾಗಿದ್ದು, ವಾಯು ತುಂಬ ಪ್ರಶಾಂತತೆಯಿಂದ ಕೂಡಿದ್ದು, ಈ ಸಮಯದಲ್ಲಿ ಬರುವ ಮಳೆಗೆ ವಿಶೇಷವಾದ ಸ್ಥಾನವನ್ನು ಕಲ್ಪಿಸಲಾಗಿದೆ ಹಾಗೂ ಹೆಚ್ಚು ಔಷಧೀಯ ಗುಣಗಳನ್ನು ಹೊಂದಿದೆ. ಸ್ವಾತಿ ಮಳೆಯು ಮಳೆಗಾಲದ ಆಲ್ಮೋಸ್ಟ್ ಕೊನೆಯ ಭಾಗದಲ್ಲಿ ಬರುವುದರಿಂದ ಸ್ವಾತಿ ಮಳೆ ಚೆನ್ನಾಗಿ ಬಿದ್ದರೆ ಮುಂದಿನ ಬೇಸಿಗೆಯಲ್ಲಿ ಅಥವಾ ಮುಂದಿನ ಯುಗಾದಿಯವರೆಗೂ ಜನ ಮತ್ತು ಜಾನುವಾರುಗಳಿಗೆ ನೀರಿನ ಸಮಸ್ಯೆ ಬರುವುದಿಲ್ಲ ಎಂಬುದು ವಾಡಿಕೆ. ಸ್ವಾತಿ ಮಳೆ ಸಾಮಾನ್ಯವಾಗಿ ಬೀಳುವುದು ಅಪರೂಪ. ಎಲ್ಲ ವರ್ಷಗಳಲ್ಲೂ ಒಂದೇ ರೀತಿಯಲ್ಲಿ ಈ ಮಳೆ ಆಗುವುದಿಲ್ಲ. ಕೆಲವು ಕಡೆ ಮಾತ್ರ ಬೀಳುತ್ತದೆ. ಯಾವ ಕಡೆ ಈ ಮಳೆ ಬೀಳುತ್ತದೋ ಆ ಕಡೆ ಬೇಸಿಗೆಯಲ್ಲಿ ನೀರಿಗೆ ತತ್ವಾರ ಇರುವುದಿಲ್ಲ ಎಂಬುದು ಜನರ ಒಂದು ನಂಬಿಕೆಯಾಗಿದ್ದರೆ, ಇನ್ನೂ ಕೆಲವು ಕಡೆ ಚಿತ್ರ ಮಳೆ ಕಳೆದ ಮೇಲೆ ಮುಂದಿನ ಮಳೆಗಳು ಬೀಳದೇ ಇರುವುದನ್ನು ನಾವು ಕಂಡಿದ್ದೇವೆ. ನೈಋತ್ಯ ಮುಂಗಾರು ನಿರ್ಗಮನ ಹಾಗೂ ಈಶಾನ್ಯ ಮುಂಗಾರು ಆಗಮನದ ಈ ಸಂಧಿಕಾಲದಲ್ಲಿ ವಾತಾವರಣ ತುಂಬ ತಿಳಿಯಾಗಿದ್ದು ವಾಯು ಶಾಂತತೆಯಿಂದ ಕೂಡಿರುತ್ತದೆ. ಆದ್ದರಿಂದಲೇ ಸ್ವಾತಿ ಮಳೆ ಹನಿಯಲ್ಲಿ ತುಂಬ ಶಾಂತತೆಯು ಇರುವುದರಿಂದ ಇದಕ್ಕೆ ಔಷಧೀಯ ಗುಣಗಳು ಬಂದಿರಬಹುದು. ಪುರಾಣಗಳಲ್ಲಿ ಸ್ವಾತಿ ಮಳೆಯನ್ನು ಮತ್ತು ಸ್ವಾತಿ ನಕ್ಷತ್ರವನ್ನು ಶನಿದೇವರು ಹೆಚ್ಚುಗಾರಿಕೆಯಿಂದ ಹೊಗಳಿರುವುದು ಕಂಡುಬರುತ್ತದೆ. ಸ್ವಾತಿ ಮಳೆ ಹನಿಯನ್ನು ನಮ್ಮ ಪೂರ್ವಜರು ಸಂಗ್ರಹಿಸಿ ಇಡುವುದನ್ನು ರೂಢಿಯಲ್ಲಿಟ್ಟುಕೊಂಡಿದ್ದರು. ನಮ್ಮ ಪೂರ್ವಜರು ಸ್ವಾತಿ ಮಳೆ ಹನಿಯ ಮಹತ್ವ ಮತ್ತು ಔಷಧೀಯ ಗುಣಗಳನ್ನು ಚೆನ್ನಾಗಿ ಅರಿತಿದ್ದರು. ಚಾತಕ ಪಕ್ಷಿಗೂ ಮತ್ತು ಸ್ವಾತಿ ಮಳೆ ಹನಿಗೂ ಎಲ್ಲಿಲ್ಲದ ನಂಟು. ಚಾತಕ ಪಕ್ಷಿ ಒಂದು ತನ್ನ ದಾಹವನ್ನು ತೀರಿಸಿಕೊಳ್ಳಲು ತಿಂಗಳಾನುಗಟ್ಟಲೆ ಆಕಾಶದೆಡೆಗೆ ನೋಡುತ್ತಾ ಕಾಯುತ್ತದಂತೆ. ಸ್ವಾತಿ ಮಳೆ ಬಂದಾಗ ತನ್ನ ಕೊಕ್ಕನ್ನು ಆಕಾಶದೆಡೆಗೆ ಚಾಚಿ ಮಳೆಹನಿಗಳನ್ನು ನೇರವಾಗಿ ಕುಡಿದು ದಾಹವನ್ನು ತೀರಿಸಿಕೊಳ್ಳುತ್ತದಂತೆ.
ನೀವು ಚಿತ್ರದಲ್ಲಿ ನೋಡುತ್ತಿರುವ ಈ ಪಕ್ಷಿ ಕೋಗಿಲೆ ಜಾತಿಗೆ ಸೇರಿದ್ದಾಗಿದ್ದು, ಈ ಪಕ್ಷಿ ಸ್ವಾತಿ ಮಳೆ ಹನಿಯ ಮಹತ್ವವನ್ನು ಚೆನ್ನಾಗಿ ಅರಿತಿರಬಹುದು. ಈ ಚಾತಕ ಪಕ್ಷಿಯ ಬಗ್ಗೆ ವಿಶೇಷ ಮಾಹಿತಿಯನ್ನು ಮುಂದಿನ ವಿಡಿಯೋವೊಂದರಲ್ಲಿ ವಿಶೇಷ ಸಂಚಿಕೆಯಲ್ಲಿ ನಾನು ಮಾಡ್ತೇನೆ. ಅದರಲ್ಲಿ ಇನ್ನಷ್ಟು ತಿಳಿದುಕೊಳ್ಳೋಣ. ಕಾಯುವ ವಿಷಯದಲ್ಲಿ ಚಾತಕ ಪಕ್ಷಿಯಂತೆ ಕಾಯುವುದು ಎಂಬ ಮಾತು ನಮ್ಮಲ್ಲಿ ಈಗಲೂ ರೂಢಿಯಲ್ಲಿದೆ. ನೋಡಿ, ಚಾತಕ ಪಕ್ಷಿ ಸ್ವಾತಿ ಮಳೆ ಹನಿಯನ್ನು ಸ್ವೀಕರಿಸ್ತಾ ಇರೋದು ನಾವು ನೋಡ್ಬೋದು. ನೀರನ್ನು ಸ್ವಾತಿ ಮಳೆಯಲ್ಲಿ ಯಾವ ರೀತಿ ಸಂಗ್ರಹಿಸುವುದು ಅಂದರೆ, ಮಳೆ ಬರುವ ಸಂದರ್ಭದಲ್ಲಿ ಮಳೆ ನೀರಿಗೆ ನಾವು ನೆಲದಿಂದ 4ರಿಂದ 5 ಅಡಿ ಮೇಲ್ಮಟ್ಟದಲ್ಲಿ ತಾಮ್ರದ ಪಾತ್ರೆ, ಮಣ್ಣಿನ ಪಾತ್ರೆ, ಪಿಂಗಾಣಿ ಪಾತ್ರೆ ಮತ್ತು ಗಾಜಿನ ಪಾತ್ರೆಯನ್ನು ಇಟ್ಟು ನಾವು ಮಳೆ ನೀರನ್ನು ನೇರವಾಗಿ ಸಂಗ್ರಹಿಸಬೇಕು. ಆ ಮಳೆ ನೀರು ನೆಲದ ಮೇಲೆ ಬಿದ್ದ ನಂತರ ಸಂಗ್ರಹಿಸಬಾರದು. ಒಂದು ನೆನಪಿರಲಿ, ಚಂಡಮಾರುತದ ಸಮಯದಲ್ಲಿ ಬರತಕ್ಕಂಥ ಜಡಿ ಮಳೆಯಲ್ಲಿ ನಾವು ಈ ನೀರನ್ನು ಸಂಗ್ರಹಿಸಬಾರದು. ಮಳೆ ಸಹಜವಾಗಿ ಯಾವುದೇ ಗಾಳಿ, ಚಂಡಮಾರುತ, ಸೈಕ್ಲೋನ್ ಇಲ್ಲದ ಸಮಯದಲ್ಲಿ ನಿಧಾನವಾಗಿ ಗಾಳಿಯ ಮೇಲೇರಿ ಬಂದಂತಹ ಮೋಡಗಳ ಹನಿಗಳನ್ನು ನಾವು ಸಂಗ್ರಹಿಸಿದರೆ ಇದರಲ್ಲಿ ವಿಶೇಷವಾದ ಗುಣವಿರುತ್ತದೆ ಎನ್ನುವುದು ನಮ್ಮ ಪುರಾತನರ ನಂಬಿಕೆ. ಹೀಗೆ ಸಂಗ್ರಹಿಸಿದ ನೀರನ್ನು ಶುಭ್ರವಾದ ಹತ್ತಿ ಬಟ್ಟೆಯಲ್ಲಿ ಸೋಸುವ ಮೂಲಕ ಆ ನೀರನ್ನು ನಾವು ಈ ಗಾಳಿ ಆಡದಂತೆ ಒಂದು ಬಾಟಲಿನಲ್ಲಿ, ಅಂದರೆ ಹೇಳಿರ್ತಕ್ಕಂಥ ನಾನು ಏನು ಹೇಳಿದ್ದೀನಿ 4 ರೀತಿಯ ಬಾಟಲು ಅಥವಾ ಪಾತ್ರೆಗಳಲ್ಲಿ ಗಾಳಿ ಆಡದಂತೆ ಸಂಗ್ರಹಿಸಿಟ್ಟರೆ ಸುಮಾರು 20ರಿಂದ 25 ವರ್ಷದವರೆಗೂ ಮಳೆ ನೀರು ಕೆಡದಂತೆ ಕಾಪಾಡಬಹುದು. ಅಂದರೆ ಈ ಸ್ವಾತಿ ಮಳೆ ಹನಿಗೆ ಅಷ್ಟೊಂದು ಶಕ್ತಿ ಇದೆ ಎಂದರ್ಥ. ಈ ಸ್ವಾತಿ ನಕ್ಷತ್ರದಲ್ಲಿ ಬರ್ತಕ್ಕಂತಹ ಮಳೆಗೆ ಎಷ್ಟು ಮಹತ್ವ ಇದೆಯೋ, ಈ ನಕ್ಷತ್ರದಲ್ಲಿ ಬರ್ತಕ್ಕಂಥ ಬಿಸಿಲಿಗೂ ಅಷ್ಟೇ ಮಹತ್ವವಿದೆ. ಈ ಬಿಸಿಲಲ್ಲಿ ಪುಸ್ತಕಗಳು ಮತ್ತು ಬಟ್ಟೆಗಳನ್ನು ಒಣಗಿ ಹಾಕಿದರೆ ಅವು ಮುಂದಿನ ವರ್ಷದವರೆಗೂ ಕೆಡದಂತೆ ಕಾಪಾಡಬಹುದು ಎಂಬುದು ನಮ್ಮ ಹಿಂದಿನವರ ನಂಬಿಕೆ. ನಮ್ಮ ದಕ್ಷಿಣ ಭಾರತದಲ್ಲಿ ಮುಖ್ಯವಾದ ಬೆಳೆ ರಾಗಿ. ಈ ರಾಗಿ ಬೆಳೆ ತೆನೆ ಒಡೆದು ಹಾಲು ತುಂಬಿ ಹಣ್ಣಾಗುವುದು ಇದೇ ಮಳೆಯಲ್ಲಿಯೇ. ಆದ್ದರಿಂದ ಈ ಸ್ವಾತಿ ಮಳೆ ಹನಿ ನೀರನ್ನು ನಮ್ಮ ರಾಗಿ ಪೈರುಗಳು ಕುಡಿದು ಈ ಬಿಸಿಲನ್ನು ಹೀರಿ ಬೆಳೆದು ಹಣ್ಣಾಗುವುದರಿಂದ ಆ ರಾಗಿ ಕಾಳಿನಲ್ಲಿ ವಿಶೇಷ ಶಕ್ತಿ ತುಂಬಿರುತ್ತದೆ ಎನ್ನುವುದು ನಮ್ಮ ಪುರಾತನರ ನಂಬಿಕೆ. ಸಂಸ್ಕೃತ ಗ್ರಂಥವೊಂದರಲ್ಲಿ ಉಲ್ಲೇಖವಿರುವಂತೆ ಸ್ವಾತಿ ಮಳೆ ಹನಿಯ ನೀರು ಸುಮಾರು 280 ರೋಗಗಳಿಗೆ ಪರಿಣಾಮಕಾರಿಯಂತೆ. ಈ ಸ್ವಾತಿ ಮಳೆಯಲ್ಲಿ ದನ ಕರುಗಳು ಮತ್ತು ಜಾನುವಾರುಗಳು ಏನಾದರೂ ನೆನೆದರೆ ಆ ಜಾನುವಾರುಗಳ ಮೈಮೇಲೆ ಆಗಿರ್ತಕ್ಕಂತಹ ಗಾಯಗಳು ವಾಸಿಯಾಗ್ತವಂತೆ ಮತ್ತು ಆ ಜಾನುವಾರುಗಳ ಮೈಮೇಲೆ ಇರತಕ್ಕಂತಹ ಹುಣ್ಣೆಗಳು ಮತ್ತು ಚಿಗಟಗಳು ಖಾಲಿ ಆಗ್ತವಂತೆ. ಅಷ್ಟೇ ಅಲ್ಲ, ನಮಗೂ ಏನಾದರೂ ಗಾಯವಾಗಿದ್ದರೆ ಆ ಗಾಯದ ಮೇಲೆ ಒಂದೊಂದು ಹನಿಯನ್ನು, ಈ ಸ್ವಾತಿ ನೀರಿನ ಹನಿಯನ್ನು ಹಾಕ್ತಾ ಬಂದರೆ ಗಾಯ ಮಾಸಿ ಹೋಗ್ತದೆ ಅಂತ ನಮ್ಮ ಅಜ್ಜ ಹೇಳ್ತಾ ಇದ್ದಿದ್ದು ನನಗೆ ಈಗಲೂ ನೆನಪಿದೆ. ಚಿಪ್ಪಿನೊಳಗೆ ಬಿದ್ದ ಒಂದು ಸ್ವಾತಿ ಮಳೆಯ ಹನಿಯಿಂದ ಚಿಪ್ಪಿನೊಳಗೆ ಮುತ್ತು ರೂಪುಗೊಳ್ಳುತ್ತದಂತೆ. ಈ ಸ್ವಾತಿ ಮಳೆ ಹನಿಗಾಗಿ ಚಿಪ್ಪು ಕಾಯ್ತಾ ಇರ್ತದಂತೆ. ಅದಕ್ಕೋಸ್ಕರನೇ ಈ ಮಳೆಗೆ ಸ್ವಾತಿ ಮುತ್ತಿನ ಮಳೆ ಹನಿ ಅಂತ ಹೆಸರು ಬಂದಿದೆ. ಈಗಲೂ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೊಸದಾಗಿ ಹಾಲನ್ನು ಕಾಯಿಸಿ ಮೊಸರನ್ನು ಮಾಡಲು ಈ ಸ್ವಾತಿ ಮಳೆ ಹನಿಯನ್ನು ಬಳಸ್ತಾರಂತೆ. ಈ ಸ್ವಾತಿ ಮಳೆ ಹನಿಯನ್ನು ಬಳಸೋದ್ರಿಂದ ಮೊಸರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಅನ್ನೋದು ನಂಬಿಕೆ. ಮತ್ತು ಅದೇ ಮೊಸರನ್ನು ಹೆಪ್ಪಾಗಿ ಇಟ್ಕೊಳ್ತಾ ಮುಂದಿನ ಒಂದು ಸ್ವಾತಿ ಮಳೆ ಹನಿವರೆಗೂ ಬರ್ತಾರಂತೆ. ಇಲ್ಲಿ ಮೊಸರನ್ನು ಆಗೋದಕ್ಕೆ 1 ಹನಿ ಸ್ವಾತಿ ಮಳೆ ಹನಿಯ ನೀರನ್ನು ಮತ್ತು ನಿಂಬೆ ರಸವನ್ನು ಬಳಸ್ತಾರೆ ಅನ್ನೋದು ತಿಳಿದು ಬರ್ತದೆ. ಸ್ವಾತಿ ಮಳೆ ಹನಿ ಕೃಷಿಯಲ್ಲಿ ವಿಶೇಷವಾದ ಮಹತ್ವವನ್ನು ಪಡೆದುಕೊಂಡಿದೆ. ನಮ್ಮ ರೈತರು ಈ ಸ್ವಾತಿ ಮಳೆ ಹನಿಯನ್ನು ಸಂಗ್ರಹಿಸಿಕೊಂಡು ಔಷಧಿ ಸಿಂಪಡಿಸಬೇಕಾದ್ರೆ ಗಿಡಗಳಿಗೆ 10 ಲೀಟರ್ ನೀರಿನೊಂದಿಗೆ 1 ಲೀಟರ್ ಸ್ವಾತಿ ನೀರನ್ನು ಬಳಸಿದ್ರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವಂತೆ ಮತ್ತು ರೋಗದಿಂದ ಗಿಡಗಳನ್ನು ಕಾಪಾಡಬಹುದು ಅನ್ನೋದು ಒಂದು ನಂಬಿಕೆ ಇದೆ. ತುಂಬ ಹಿಂದಿನಿಂದಲೂ ಈ ಒಂದು ಪದ್ಧತಿ ರೂಢಿಯಲ್ಲಿದೆ ಎಂದು ತಿಳಿದು ಬರ್ತದೆ. ಈ ಸ್ವಾತಿ ಮಳೆ
ಮಳೆಗಾಲದಲ್ಲೇ ಆಲ್ಮೋಸ್ಟ್ ಕೊನೆಯ ಮಳೆಯಾದ್ದರಿಂದ ಈ ಮಳೆ ಹನಿಗಾಗಿ ಚಾತಕ ಪಕ್ಷಿಯಂತೆ ಮರಗಿಡಗಳು ಕಾಯ್ತಾ ಇರ್ತವೆ ಅನ್ನೋದು ನನ್ನ ವಾದ. ಯಾಕೆ ಅಂದರೆ ಈ ಮಳೆ ಆದ ಮೇಲೆ ಮುಂದಿನ ಮಳೆಗಾಲದವರೆಗೂ ಗಿಡಗಳು ಮಳೆಗಾಗಿ ಮತ್ತೆ ಕಾಯಬೇಕಾಗಿರೋದ್ರಿಂದ ಈ ಮಳೆ ಹನಿಯನ್ನು ತಮ್ಮ ಮನಸ್ಸೋ ಇಚ್ಛೆ ಹೀರಿಕೊಳ್ಳುವ ಆಸೆ ಮರಗಿಡಗಳಿಗೂ ಇರಬಹುದಲ್ವೇ? ಈ ಸ್ವಾತಿ ನಕ್ಷತ್ರದಲ್ಲಿ ಬರ್ತಕ್ಕಂತಹ ಮಳೆ ಮತ್ತು ಬಿಸಿಲು ಸಮತೋಲನವನ್ನು ಕಾಪಾಡಿಕೊಳ್ಳುತ್ತದೆ. ಎಷ್ಟು ಬಿಸಿಲು ಬರ್ತದೋ ಅಷ್ಟು ಮಳೆಯೂ ಸುರಿಸುವ ಲಕ್ಷಣವನ್ನು ಈ ನಕ್ಷತ್ರದಲ್ಲಿ ನಾವು ಕಾಣಬಹುದು. ನಮ್ಮ ಪುರಾತನ ಪದ್ಧತಿಯಾದಂತಹ ಸಾವಯವ ಕೃಷಿ ಪದ್ಧತಿಯಲ್ಲಿ ಈ ಒಂದು ಬಿಸಿಲು ಮತ್ತು ಈ ಮಳೆ ಹನಿಯನ್ನು ಉಪಯೋಗಿಸಿಕೊಂಡು ತಮ್ಮ ಬೆಳೆಗಳಿಗೆ ವಿಶೇಷವಾದ ಔಷಧಿಯನ್ನು ತಯಾರಿ ಮಾಡಿಕೊಳ್ತಾರೆ ನಮ್ಮ ರೈತರು. ಇಲ್ಲಿವರೆಗೆ ಸ್ವಾತಿ ಮುತ್ತಿನ ಮಳೆಹನಿಯ ಮಹತ್ವದ ಬಗ್ಗೆ ತಿಳಿದುಕೊಂಡ್ರೆ, ಮಾಹಿತಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ವಿಷಯವನ್ನು ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಅಂತ ಹೇಳ್ತಾ, ಇಂಥದ್ದೇ ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಮಸ್ಕಾರಗಳು.